ಗೃಹಲಕ್ಷ್ಮಿ ಯೋಜನೆಯ ಹಣ ತುಂಬ ಜನಕ್ಕೆ ಇನ್ನೂ ಬರೋದು ಬಾಕಿ ಇದೆ. ಹಾಗೆಯೇ 18 ಮತ್ತು 19ನೇ ಕಂತಿನ ಹಣದ ಬಗ್ಗೆ ಸಚಿವೆ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ದಾರೆ, ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವತಃ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅದರಲ್ಲಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಅಂದರೆ ಡಿಸೆಂಬರ್ವರೆಗೆ ಮಾತ್ರ ಎಲ್ಲರ ಅಕೌಂಟ್ಗೆ ಜಮಾ ಆಗಿದೆ. 18 ಮತ್ತು 19ನೇ ಕಂತಿನ ಹಣ ಬರಬೇಕಾಗಿದೆ. ಅದರಲ್ಲೂ ಡಿಸೆಂಬರ್ ಕಂತಿನ ಹಣ ಅಂದರೆ 17ನೇ ಕಂತಿನ ಹಣ 60% ಜನರಿಗೆ ಮಾತ್ರ ಜಮಾ ಆಗಿದೆ. ಇನ್ನು ಉಳಿದವರಿಗೆ ಫುಲ್ಲಾಗಿ ಅಮೌಂಟ್ ಜಮಾ ಆಗಿಲ್ಲ. ಇನ್ನು ಕೆಲವು ಜಿಲ್ಲೆಗಳಿಗೆ ಅಂದರೆ 40% ಯಾರ್ಯಾರಿಗೆ ಬಾಕಿ ಇದೆಯೋ ಅವ್ರಿಗಿನ್ನೂ ಗೃಹಲಕ್ಷ್ಮಿ ಯೋಜನೆಯ ಹಣ ಅವರ ಅಕೌಂಟ್ಗಳಿಗೆ ಜಮಾ ಆಗೋದು ಇನ್ನೂ ಬಾಕಿ ಇದೆ. ಈಗ ಯಾರ್ಯಾರಿಗೆ ಪೆಂಡಿಂಗ್ ಇದೆಯೋ ಅವ್ರಿಗೆಲ್ಲರಿಗೂ ಮಾರ್ಚ್ ತಿಂಗಳ ಕೊನೆಯ ಒಳಗಡೆ ಅಂದರೆ ಯುಗಾದಿ ಹಬ್ಬದ ಟೈಮ್ಗೆ ಎಲ್ಲರ ಅಕೌಂಟ್ಗೂ ಜಮಾ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಈಗ ಫೈನಾನ್ಷಿಯಲ್ ಇಯರ್ ಎಂಡ್ ಈ ಮಾರ್ಚ್ಗೆ ಕಂಪ್ಲೀಟ್ ಆಗೋದ್ರಿಂದ ಈಗ ಸದ್ಯಕ್ಕೆ 18 ಮತ್ತು 19ನೇ ಕಂತಿನ ಹಣ ಹಾಕೋದಿಲ್ಲ. ಆದರೆ ನೆಕ್ಸ್ಟ್ ಮಾರ್ಚ್ ಮುಗಿದ ತಕ್ಷಣ 18 ಮತ್ತು 19ನೇ ಕಂತಿನ ಹಣ ಬಿಡುಗಡೆ ಮಾಡಲಿದ್ದೇವೆ. ಇದುವರೆಗೂ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ 34,000 ಹಣ ಜಮಾ ಮಾಡಲಾಗಿದೆ. ಉಳಿದಂತೆ 18 ಮತ್ತು 19ನೇ ಕಂತಿನ ಹಣವನ್ನು ಏಪ್ರಿಲ್ ತಿಂಗಳಲ್ಲಿ ಜಮಾ ಮಾಡ್ತೇವೆ. ಅದರಲ್ಲೂ ಈ 17ನೇ ಕಂತು ಯಾರ್ಯಾರಿಗೆ ಬಾಕಿ ಇದೆಯೋ ಅದನ್ನು ಆದಷ್ಟು ಬೇಗ ಅವರ ಅಕೌಂಟ್ಗೆ ಜಮಾ ಆಗೋ ರೀತಿ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಯಾಕಂದರೆ 40% ಜನ ಅಂದರೆ ಹೆಚ್ಚು ಕಮ್ಮಿ 48 ಲಕ್ಷ ಜನಕ್ಕೆ ಇನ್ನೂ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತು ಬರೋದು ಬಾಕಿ ಇದೆ. ಹಾಗೆಯೇ ಸುದ್ದಿಗೋಷ್ಠಿಯಲ್ಲಿ ಮೀಡಿಯಾದವರು ಕೇಳಿದ ಪ್ರಶ್ನೆಗೆ 6ನೇ ಗ್ಯಾರಂಟಿ ಬಗ್ಗೆ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ, ಖಂಡಿತವಾಗಿ ನಾವು ಅದನ್ನು ನೆರವೇರಿಸ್ತೇವೆ, ನಮ್ಮ ಸರ್ಕಾರ ಸದೃಢವಾಗಿದೆ. ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರಿಗೆ 2017ರಲ್ಲಿ CM ಸಿದ್ದರಾಮಯ್ಯನವರು ಇದ್ದ ಸರ್ಕಾರ 2,000 ಹಣವನ್ನು ಹೆಚ್ಚಿಗೆ ಮಾಡಿತ್ತು. ಹಾಗೆಯೇ ಅದಾದ ನಂತರ ಯಾವುದೇ ಸರ್ಕಾರನೂ ಅವರಿಗೆ ಗೌರವಧನ ಹೆಚ್ಚಿಗೆ ಮಾಡಿರಲಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಕೇವಲ 2,500 ಮಾತ್ರ ಕೊಡ್ತಾ ಇದ್ದಾರೆ ಗೌರವಧನ. ಅದಕ್ಕೆ ಕರ್ನಾಟಕ ಸರ್ಕಾರ 9,500 ಆ್ಯಡ್ ಮಾಡಿ ಕೊಡ್ತಾಯಿತ್ತು. ಇನ್ನು ಮುಂದೆ ಈಗ ರೀಸೆಂಟಾಗಿ ಅನೌನ್ಸ್ ಮಾಡಿರೋ ಪ್ರಕಾರ 1,000 ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೆಚ್ಚಿಗೆ ಮಾಡಿದ್ದೇವೆ ಗೌರವಧನ. ಹಾಗೆಯೇ ಸಹಾಯಕಿಯರಿಗೆ 750 ಸಹ ಹೆಚ್ಚಿಗೆ ಮಾಡಿದ್ದೇವೆ. ಇದೇ ರೀತಿ ನಮ್ಮ ಸರ್ಕಾರ 6ನೇ ಗ್ಯಾರಂಟಿನೂ ಸಹ ಪೂರೈಕೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತು ಏನಾದರೂ ಇನ್ನೂ ಜಮಾ ಆಗಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಈಗಲೇ ನಿಮ್ಮ ಅಕೌಂಟನ್ನು ಇನ್ನೊಂದ್ಸತಿ ಚೆಕ್ ಮಾಡಿಸ್ಕೊಳ್ಳಿ. ಯಾಕಂದರೆ ಆಲ್ಮೋಸ್ಟ್ 16ನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗಿದೆ. 17ನೇ ಕಂತು 60% ಜಮಾ ಆಗಿದೆ. ಸೊ ಮೇ ಬಿ ನಿಮ್ಮ ಅಕೌಂಟ್ಗೂ ಜಮಾ ಆಗಿರ್ಬೋದು. ಆಗಿಲ್ಲ ಅಂತಂದರೆ ಇಷ್ಟರಲ್ಲೇ ಜಮಾ ಆಗುತ್ತೆ. ಹಾಗೆಯೇ ಈಗಾಗಲೇ ತಿಳಿಸ್ಕೊಟ್ಟಿರೋ ಹಾಗೆ 18 ಮತ್ತು 19ನೇ ಕಂತು ಏಪ್ರಿಲ್ವರೆಗೂ ವೆಯ್ಟ್ ಮಾಡಲೇಬೇಕಾಗತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ.